ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವೇದಾಂತ್, ಎಲ್ಲಿದ್ಯಾ? ಮನೆಗೆ ಬರ್ತಾ ಇದ್ದೀನಿ. ಯಾಕೆ? ಇವತ್ತು ಸಂಜೆ ಶಾಪಿಂಗ್ ಹೋಗೋಣ, ಬರ್ತೀಯಾ? ಹೋಗೋಣ. ಅದಕ್ಕೂ ಮುಂಚೆ ನನ್ನ ಮನೇಲಿ ಇಂಪಾರ್ಟೆಂಟ್ ಕೆಲಸ ಇದೆ, ಮುಗಿಸ್ಬಿಟ್ಟು ಹೋಗೋಣ. ಕೆಲ್ಸನಾ? ಏನ್ ಕೆಲಸ? ಅಲ್ಲೇ ಬಂದು ಹೇಳ್ತೀನಿ, ಫೋನ್ ಇಡು. ಹಲೋ, ಇವನು ಯಾಕೆ ಟೆನ್ಷನ್ ಅಲ್ಲಿದ್ದಾನೆ? ತೇಜಸ್ ವಿಷಯಕ್ಕೆ ಮತ್ತೇನಾದ್ರು ತಲೆ ಕೆಡ್ಸ್ಕೊಂಡಿರ್ಬೋದಾ? ಅತ್ತೆ, ಅತ್ತೆ, ಇದು ನೀವಾ? ಯಾಕಮ್ಮಲ್ಯ, ಏನಾಯ್ತು? ಏನತ್ತೆ ಇದು? ನೀವು ಈ ಅವತಾರದಲ್ಲಿ ನೀವು ಈ ಥರ ಬಟ್ಟೆ ಹಾಕ್ಕೊಂಡಿರೋದನ್ನ ನಾನು ಇದೇ ಮೊದಲನೇ ಸತಿ ನೋಡ್ತಾ ಇರೋದು. ಇದಕ್ಕೂ ಮುಂಚೆ ನೀವು ಈ ಥರ ಬಟ್ಟೆ ಹಾಕ್ತಿರ್ಲಿಲ್ಲ ಅಲ್ವಾ ಅತ್ತೆ? ಅದು ನನಗೂ ಈ ಥರ ಡ್ರೆಸ್ ಹಾಕೊಳ್ಳೋಕೆ ಇಷ್ಟ ಇಲ್ಲ ಅಮ್ಮ. ಆದ್ಯ ಈ ಡ್ರೆಸ್ ತಂದುಕೊಟ್ಟು ನೀವು ಹಾಕ್ಕೊಳ್ಳೇಬೇಕು ಅಂತ ಫೋರ್ಸ್ ಮಾಡಿದ್ಲು. ಅವಳಿಗೆ ಬೇಜಾರಾಗಬಾರ್ದಲ್ವಾ, ಅದಕ್ಕೆ ಹಾಕ್ಕೊಂಡೆ. ಅದಕ್ಕೆ ತಂದ್ಕೊಟ್ರಾ? ಹೂನಮ್ಮ, ಅವಳೇ ತಂದ್ಕೊಟ್ಟಿರೋದು. ಅವಳು ಪ್ರೀತಿಯಿಂದ ತಂದ್ಕೊಟ್ಟಿದ್ದಾಳೆ. ನಾನು ಹಾಕ್ಕೊಳ್ಳಿಲ್ಲ ಅಂದರೆ ಅವಳಿಗೆ ಬೇಜಾರಾಗತ್ತಲ್ವಾ, ಅದಕ್ಕೆ ಹಾಕ್ಕೊಂಡೆ. ಅಮೂಲ್ಯ, ನಿಂಗೆ ಈ ಡ್ರೆಸ್ ಇಷ್ಟ ಆಗಿಲ್ಲ ಅಂದರೆ ಹೇಳು, ನಾಳೆಯಿಂದ ನಾನು ಹಾಕ್ಕೊಳ್ಳೋದೇ ಇಲ್ಲ. ಚೇಚೆ, ಆ ಥರ ಎಲ್ಲ ಏನೂ ಇಲ್ಲ ಅತ್ತೆ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಬಟ್ಟೆ ಹಾಕ್ಕೊಳ್ಳಿ. ಯಾಕಂದರೆ ಇದು ನಿಮ್ಮ ಮನೆ, ನಿಮ್ಮನ್ನು ಯಾರೂ ಪ್ರಶ್ನೆ ಮಾಡಲ್ಲ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನೀವು ಈ ಡ್ರೆಸ್ಸಲ್ಲಿ ಚೆನ್ನಾಗೇ ಕಾಣಿಸ್ತಿದ್ದೀರಾ. ಬಟ್ ನಾನು ಈ ಡ್ರೆಸ್ಸಲ್ಲಿ ನಿಮ್ಮನ್ನ ಫಸ್ಟ್ ಟೈಮ್ ನೋಡ್ತಿರೋದ್ರಿಂದ ಕೇಳಿದೆ ಅಷ್ಟೆ. ಓಹ್ ಹೌದಾ, ಸರಿನಮ್ಮ, ಆಯಿತು. ಹಾಂ ಅತ್ತೆ, ನನಗೆ ಹೇಳೋದು ಮರ್ತೋಯ್ತು. ಸಂಜೆ ನಾನು ಮತ್ತು ವೇದಾಂತು ಮತ್ತೆ ಗಂಧದ ಗುಡಿ ಮೂವಿಗೆ ಹೋಗ್ತಾ ಇದ್ದೀವಿ. ನೀವು ಬನ್ನಿ, ಎಲ್ಲರೂ ಒಟ್ಟಿಗೆ ಹೋಗಿ ಬರೋಣ. ಫಿಲಮ್ಗ ನೀವುಗಳು ಹೋಗ್ಬಿಟ್ಟು ಬನ್ನಿ. ಹೌದಾ, ಸರಿ ಅತ್ತೆ. ಹಬ್ಬ, ಯಾರನ್ನು ಬೇಕಾದರೂ ಏಮಾರಿಸ್ಬೋದು, ಆದರೆ ಇವಳನ್ನು ಮಾತ್ರ ಏಮಾರ್ಸೋಕ್ಕಾಗಲ್ಲ. ಏನ ಮಾಡ್ತಾ ಇದೀಯಾ? ನಾಚಿಕೆ ಆಗಲ್ಲ ನಿಂಗೆ ಮುತ್ಕೊಡಕ್ಕೆ? ಇತ್ತೀಚೆಗೆ ನಿಂಗೆ ಯಾಕೋ ಓವರ್ ಆಯ್ತು ಕಣೆ. ತಡಿ, ಈಗಲೇ ಅಮ್ಮಂಗೆ ಹೇಳಿ ನಿಂಗೊಂದು ಮದುವೆ ಫಿಕ್ಸ್ ಮಾಡಿಸ್ಬಿಡ್ತೀನಿ. ಮುತ್ಕೊಟ್ಟಿದ್ದಕ್ಕೆ ಮಾರುತ್ತ ಮಾತಾಡ್ತೀಯ, ತೆಗೆದ್ ಬಿಟ್ಟ ಅಂದ್ರೆ ಅದೇ ಕಣೆ. ಯಾಕೆ ಅಂತ ಅಷ್ಟೊಂದು ಆಸೆ ಇದ್ರೆ ನಿನ್ ಹುಡುಗ ರಾಜಣ್ಣ ಇದಾರಲ್ಲ ಅವ್ರಿಗೆ ಕೊಡು. ನಾನು ಆಲ್ರೆಡಿ ಕೊಟ್ಟಾಗಿದೆ, ಬ್ಯಾಲೆನ್ಸ್ ಇರೋದು ನಿಂಗೆ ಕೊಡ್ತಿದ್ದೆ ಅಷ್ಟೇ. ಅಂದ್ರೆ ನಿನ್ ರಾಜಣ್ಣ ನೋಡ್ಕೊಂಡ್ ಬರಕ್ ಹೋಗಿದ್ಯಾ? ಹೋಗಿದ್ರೆ ಫ್ಲೈಂಗ್ ಕಿಸ್ ಬಗ್ಗೆ ಮಾತಾಡ್ತಿದ್ನಾ? ಹೋಗಿರೋದಕ್ಕೆ ತಾನೆ ಬರೀ ಕಿಸ್ ಬಗ್ಗೆ ಮಾತಾಡ್ತಿರೋದು. ಇದಕ್ಕೇನ್ ಕಮ್ಮಿ ಇಲ್ಲ. ಅದ್ ಸರಿ ಬಿಡು, ಈಗ ರಾಜಣ್ಣ ಹೇಗಿದ್ದಾರೆ? ಸ್ವಲ್ಪನಾದ್ರೂ ಇಂಪ್ರೂವ್ಮೆಂಟ್ ಆಗಿದಾರಾ ಅಥವಾ ಈಗಲೂ ಹಾಗೆ ಇದ್ದಾರಾ? ಇನ್ನೂ ಏನೂ ಇಂಪ್ರೂವ್ಮೆಂಟ್ ಆಗಿಲ್ಲ ಕಣೆ, ಹಾಗೆ ಇದ್ದಾನೆ. ನೋಡಿದ್ರೆ ಹೊಟ್ಟೆ ಎಲ್ಲ ಉರಿಯುತ್ತೆ ಗೊತ್ತಾ. ಪಾಪ ಅಲ್ವಾ? ಹಿಂಗಾಗ್ಬಾರ್ದಿತ್ತು. ಏನ್ರಪ್ಪ ಹುಡುಗಿರ, ಏನ್ ಮಾತಾಡ್ಕೊತಾ ಇದ್ದೀರಾ? ಏನಿಲ್ಲ ಅಮ್ಮ, ಹಾಗೆ ಸುಮ್ಮನೆ ಏನೋ ಮಾತಾಡ್ತಾ ಇದ್ವಿ. ಅಮ್ಮ, ನೀನ್ ತರಕಾರಿ ತಗೊಂಡ್ಬರ್ತೀನಿ ಅಂತ ಹೇಳ್ದೆ ತಾನೆ? ಹೋಗ್ಬೇಕು ಅನ್ಕೊಂಡಿದ್ದೆ ಕಣೆ, ಹೋಗಕ್ಕಾಗ್ಲಿಲ್ಲ ಅಷ್ಟೇ. ಅದಿತಿ, ನಿನ್ನ ಹೈಸ್ಕೂಲ್ ಫ್ರೆಂಡು ಅದೇ ಸುಮಾ ಅಂತ ಇದ್ಲಲ್ಲ, ಏನಾಯ್ತಮ್ಮ ಅವಳಿಗೆ? ಹೋಗ್ಬಿಟ್ಲಾ? ನಿನ್ನ ಬಿಡ್ತೋನು. ಏನೂ ಆಗಿಲ್ಲ ಕಣೆ, ಅವಳಿಗೆ ಮುಂದಿನ ತಿಂಗಳು 18ನೇ ತಾರೀಕು ಮದುವೆ ಫಿಕ್ಸ್ ಆಗಿದೆ ಅಂತೆ. ಅದಕ್ಕೆ ಅವ್ರ ಅಮ್ಮ ಕರೆಯಕ್ಕೆ ಬಂದಿದ್ರು.
ಹೌದಾ? ಅವಳಮ್ಮ ಆಗ್ಲೇ ನಮ್ಮ ಅಮ್ಮಂಗೆ ವಿಷಯ ಹೇಳಾಗಿದೆ. ಆ ಪುಣ್ಯಾದ್ಗತಿ ನನಗೆ ವಿಷಯ ಹೇಳಿಲ್ಲ. ಮೇ ಬಿ ಅವಳಿಗೆ ಮದ್ವೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಹಾಗೆಲ್ಲ ಏನೂ ಇಲ್ಲ ಕಣೆ. ಹುಡುಗ ತುಂಬ ಒಳ್ಳೆಯವನಂತೆ, ಒಳ್ಳೆ ಕೆಲಸದಲ್ಲೂ ಇದ್ದಾನಂತೆ. ಅವರಿಬ್ಬರಿಗೂ ಹೇಳಿ ಮಾಡಿಸಿರೋ ಜೋಡಿ ಅಂತೆ. ಅವರಮ್ಮ ಏನೋ ಹೇಳಿದ್ರು ಕಣೆ, ಅವನಿಗದೇನೋ ಆಫೀಸಿಂದ ಹೊರಗಡೆ ದೇಶದಲ್ಲಿ ಅದೇನೋ US ಅದೇನೋ ಅಲ್ಗೂ ಕಳಿಸೋ ಒಂದು ಚಾನ್ಸ್ ಇದೆಯಂತೆ. ಹೋಗ್ಲಿ ಬಿಡಮ್ಮ, ಎಲ್ಲೋ ಒಂದ್ ಕಡೆ ಚೆನ್ನಾಗಿರ್ಲಿ. ಏ ಅತಿಥಿ, ನಮ್ಮ ಸುಮನ್ಗೆ ಆ ಸಂಬಂಧ ತೋರಿಸಿರೋದು ಯಾರು ಗೊತ್ತಾ? ಯಾರು? ನಮ್ಮ ಮಹಿಳಾ ಮಂಡಳಿ ಜಯಮ್ಮ. ಓ, ಜಯಮ್ಮನಾ? ತುಂಬಾ ಒಳ್ಳೆ ಕೆಲಸ ಮಾಡಿದ. ಹಲೋ, ಎಲ್ಲಿದ್ಯಾ? ಹೌದಾ, ಸರಿ ಸರಿ, ಬೇಗ ಬಾ. ಕರೆಕ್ಟ್ ಟೈಮಿಗೆ ಬಂದಿದ್ಯಾ? ಬಾ, ಶಾಪಿಂಗ್ ಹೋಗೋಣ ಬಾ. ಅಮೂಲ್ಯ, ಒಂದು ನಿಮಿಷ. ಅಜ್ಜಿ ಎಲ್ಲಿದ್ದಾರೆ? ಅಜ್ಜಿ ಇಲ್ಲಿ ಇರ್ತಾರೆ, ರೂಮಲ್ಲಿ ರೆಸ್ಟ್ ಮಾಡ್ತಿರ್ತಾರೆ. ಬಾ, ನಾವು ಶಾಪಿಂಗ್ ಹೋಗ್ಬಿಟ್ಟು ಬಂದು ಮಾತಾಡೋದು. ಒಂದು 5 ನಿಮಿಷ ಅಮೂಲ್ಯ, ಆಮೇಲೆ ಹೋಗೋಣ. ನಾನು ಅಜ್ಜಿ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಅಲ್ಲ, ಆ ಜಯಮ್ಮನ ಕೈಗುಣ ಎಷ್ಟು ಚೆನ್ನಾಗಿದೆ ಅಂತಂದರೆ, ಅವರು ಬೇರೆಯವ್ರ ಥರ ಬಂದು ಕಾಫಿ ಕುಡಿದು ಕೈ ಚೆಲ್ಲೋದಿಲ್ಲ. ಒಂದ್ಸಲ ಅವ್ರ ಸಂಬಂಧ ಹುಡುಕಿದ್ರು ಅಂದರೆ ಮದುವೆ ಆಯಿತು ಅಂತಲೇ ಅರ್ಥ. ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಎಷ್ಟೋ ಮದುವೆಗಳನ್ನ ಮಾಡಿಸಿದಾರಂತೆ. ಅದಕ್ಕೆ ಎಲ್ಲರೂ ಜಯಮ್ಮನ ಹತ್ರನೇ ಸಂಬಂಧ ತೋರಿಸಿ ಅಂತ ಹೋಗ್ತಾರಂತೆ. ಅಂಥದ್ರಲ್ಲಿ ಅವರು ನನ್ನ ಹತ್ರ ಬಂದು, ರೀ ನಿಮ್ಮ ಮಗಳಿಗೆ ಒಂದು ಗಂಡು ನೋಡ್ಲಾ ಅಂತ ಕೇಳಿದಾಗ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ಅವ್ರೇನಾದರೂ ಮನ್ಸು ಮಾಡಿದ್ರೆ ನಿನ್ಗೊಂದು ಒಳ್ಳೆ ಸಂಬಂಧನೇ ಹುಡುಕೊಡ್ತಾರೆ ಕಣೆ. ಸುತ್ತಿ ಬಳಸಿ ಅದನ್ನೇ ಮಾತಾಡಿದ್ರು ಅನ್ನೋ ಹಾಗೆ ನೀನ್ ಯಾಕಮ್ಮ ನನ್ನ ಮದ್ವೆ ವಿಷಯನೇ ಮಾತಾಡ್ತಿರ್ತೀಯ? ನೋಡು, ನನಗೆ ಈಗಲೇ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ನೀನ್ ಪದೇ ಪದೇ ನನ್ನ ಮದ್ವೆ ವಿಷಯ ಎತ್ಬೇಡ ಅಷ್ಟೇ. ಏನೇ ನೀನು ಮದುವೆ ಆಗಲ್ಲ ಅಂತ ಕಡ್ಡಿ ತುಂಡು ಮಾಡಿದಾಗ ಹೇಳ್ತಿದ್ಯಾ? ಅವಳೇ ನಿನ್ನ ಫ್ರೆಂಡ್ ಅರ್ಪಿತಾ ಮದುವೆ ಮಾಡ್ಕೊಂಡು ಹೋದ ವರ್ಷ. ಈಗಾಗಲೇ ಮಗು ಇದೆ. ನಿನಗೂ ಅಷ್ಟೇ, ಕರೆಕ್ಟ್ ಟೈಮಿಗೆ ಮದುವೆ ಮಾಡಿದ್ದಿದ್ರೆ ನಿನಗೂ ಒಂದು ಮಗು ಇರೋದು. ನೋಡು, ದಿನೇ ದಿನೇ ವಯಸ್ಸು ಬರೋದಿಲ್ಲ. ಕರೆಕ್ಟ್ ಟೈಮಿಗೆ ಮದುವೆ ಮಾಡ್ಕೊಂಡ್ಬಿಡ್ಬೇಕು. ಮರ್ಯಾದೆಯಾಗಿ ಮದುವೆ ಮಾಡ್ಕೊಂಡು ನಿನ್ನ ಗಂಡನ ಜೊತೆ ಸಂಸಾರ ಮಾಡ್ಕೊಂಡಿರೋ, ಗೊತ್ತಾಯ್ತಾ? ನೀನ್ ಒಳ್ಳೆ ಮಾತಿಂದ ಹೇಳಿದ್ರು ಅಷ್ಟೇ, ಕೆಟ್ಟ ಮಾತಿಂದ ಹೇಳಿದ್ರು ಅಷ್ಟೇ. ನನಗೆ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಷ್ಟೇ. ಇನ್ಮೇಲೆ ಏನಾದ್ರು ಆ ಅರ್ಪಿತಾ ಮದ್ವೆ ಆದ್ಲು, ಆ ಸುಮಾ ಮದ್ವೆ ಆದ್ಲು ಅಂತ ಇನ್ನೊಂದ್ಸತಿ ಹೇಳ್ಕೊಂಬಂದ್ರೆ ಚೆನ್ನಾಗಿರಲ್ಲ ಅಷ್ಟೇ. ನೋಡಮ್ಮ, ಇನ್ಮೇಲೆ ಈ ವಿಷಯ ಏನಾದ್ರು ಎತ್ತಿದ್ರೆ ನಿನ್ ಪಾಲಿಗೆ ನಾನು ಸತ್ತೆ ಅಂತ ತಿಳ್ಕೊಂಬಿಡು. ಅತಿಥಿ, ನನ್ನ ಮಾತು ಕೇಳೆ ಅಕ್ಕ. ಅಯ್ಯೋ ನಿನ್ನ, ಏನಾಗಿದೆ ನಿಮ್ಮ ಅಕ್ಕನಿಗೆ? ಯಾಕೆ ಇವಳು ಹೀಗಾಡ್ತಿದ್ದಾಳೆ? ಮದುವೆ ಮಾಡ್ಕೊಂಡು ಹೇಳಿದ್ದೆ ತಪ್ಪಾಯ್ತಾ? ಅಲ್ಲ ಕಣೆ, ಮದುವೆ ವಯಸ್ಸಿಗೆ ಬಂದಿರೋ ಮಕ್ಕಳನ್ನ ಮನೇಲಿ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಜನ ನಮ್ಮನ್ನ ಅಂತಾರೆ. ಅಲ್ಲ, ಏನು ನಿಮ್ಮ ಅಕ್ಕನ ಕತೆ? ಯಾರನ್ನಾದ್ರೂ ಪ್ರೀತಿ ಮಾಡಿದಾಳ? ಇದೊಳ್ಳೆ ಕಥೆ ಆಯ್ತಲ್ಲ, ಅವಳ ವಿಷಯ ನನಗೆ ಗೊತ್ತಿರುತ್ತೆ. ನಿನ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇದ್ರೆ ಅವಳನ್ನೇ ಕೇಳ್ಕೊ. ನಿಮ್ಮ ಅಕ್ಕನೊಂದು ಕತೆ ಆದ್ರೆ ನಿಂದೊಂದು ಕೈ ಜಾಸ್ತಿ. ನಾನು ಬಂದಿದ್ದೆ ತಪ್ಪಾಯ್ತು ಅನ್ಸುತ್ತೆ ತಾಯಿ. ಓದ್ಕೊ ಓದ್ಕೊ, ಆಯ್ತಾ? ವೈದೇಹಿ, ವೈದೇಹಿ, ತಗೋ ಗ್ಲಾಸ್. ಯಾಕಮ್ಮ ಸಪ್ಪಗಿದೆಯಾ? ಏನಾಯ್ತು? ವೇದಾಂತ, ಯಾಕೋ ಮೊಮ್ಮಗನೇ, ನೀ ಬಂದಿದ್ದು ಹೇಗೆ ಗೊತ್ತಾಯ್ತು ನನಗೆ ಅಂತಲ್ಲ. ಉಸಿರಿನ ಶಬ್ದ ಕೇಳಿಸಿದ್ರೆ ಸಾಕು, ಯಾರು ಬಂದಿರೋದು ಅಂತ ಹೇಳ್ಬಿಡ್ತೀನಿ ನಾನು. ದೇವರು ನನ್ನ ಕಣ್ಣು ಕಿತ್ಕೊಂಡಿರ್ಬೋದು, ಆದರೆ ಕಿವಿ ಮತ್ತೆ ಮನಸ್ಸು ಕಿತ್ಕೊಂಡಿಲ್ಲಪ್ಪ. ಸೂಪರ್ ಅಜ್ಜಿ, ನೀವು
ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದೀರಾ. ಅಂದಾಗೆ ಅಜ್ಜಿ, ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಓಹ್, ಲೆಟ್ರ್ ವಿಷಯ ತಾನೇ? ಅಜ್ಜಿ, ನಾನು ನಿಮ್ಮ ಹತ್ರ ಲೆಟರ್ ವಿಷಯ ಮಾತಾಡೋದಕ್ಕೆ ಬಂದಿದ್ದೀನಿ ಅಂತ ನಿಮ್ಗೆ ಹೇಗೆ ಗೊತ್ತು? 60 ಕರಳು ಮರಳು ಅನ್ನೋದು ಸುಳ್ಳಲ್ಲ. ಹೇಳ್ಬಾರ್ದು ಅನ್ನೋದು ಗೊತ್ತಿದ್ರು ಹೇಳ್ಬಿಟ್ಟೆ. ಎಷ್ಟು ವಯಸ್ಸಾಗಿದ್ರು ಸ್ವಲ್ಪನೂ ತಾಳ್ಮೆ ಇಲ್ವಲ್ಲ. ಛೇ, ಅದು ನೀನು ಲೆಟರ್ ವಿಷಯ ಅಂದಾಗಾಯ್ತು ಕಣೋ, ಅದಕ್ಕೆ ಕೇಳಿದೆ. ಅಜ್ಜಿ, ನನ್ನ ಮನಸ್ಸಲ್ಲಿ ಅಂದ್ಕೊಂಡಿರೋದು ನಿಮ್ಗೆ ಹೇಗೆ ಗೊತ್ತಾಗ್ತಿದೆ? ಮನಸ್ಸಿಗೆ ಹತ್ರ ಆದವ್ರ ಮನಸ್ಸಿನಲ್ಲಿ ನಡೆಯೋದೆಲ್ಲ ಒಂದೊಂದ್ಸಲ ಗೊತ್ತಾಗತ್ತಪ್ಪ. ಅಜ್ಜಿ, ವಿಚಾರ ಏನು ಅಂದ್ರೆ, ನಾನು ತುಂಬಾ ಚಿಕ್ಕವನಿದ್ದಾಗ ಒಂದು ಘಟನೆ ನಡೆದಿತ್ತಂತೆ. ಅದ್ರ ಬಗ್ಗೆ ನಿಮ್ಗೆ ಗೊತ್ತಿದೆಯಾ? ಯಾವುದ್ರ ಬಗ್ಗೆ ಕೇಳ್ತಾ ಇದೀಯಾ? ಅಜ್ಜಿ, ನಾನು ತುಂಬಾ ಚಿಕ್ಕವನಿದ್ದಾಗ ನಾನು ವಿಪರೀತ ಹುಷಾರು ತಪ್ಪಿದ್ನಂತೆ. ಆಗ ನನಗೆ ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಹುಷಾರಾಗ್ತಿರ್ಲಿಲ್ವಂತೆ. ಅಪ್ಪ ಅಮ್ಮ ನನಗೆ ಹುಷಾರಾದ್ರೆ ಮನೆ ದೇವರಿಗೆ ಬಂದು ಹರಕೆ ತೀರಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ರಂತೆ. ಇದು ನಿಜಾನ? ಇದು ನಿಜಾನ ಆಗಿದ್ರೆ ಆ ಹರಕೆ ಏನು ಅಂತ ನಿಮ್ಗೆ ಗೊತ್ತಿದೆಯಾ? ವೇದಾಂತ್ ಹರಕೆ ಬಗ್ಗೆ ಕೇಳ್ತಿದ್ದಾನೆ ಅಂದ್ರೆ ಅವನು ನಾನು ಬರ್ದಿರೋ ಪತ್ರ ಓದಿದ್ದಾನೆ ಅಂತ. ಏನೇ ಆಗ್ಲಿ, ನಾನು ಅನ್ಕೊಂಡ ಹಾಗಾದ್ರೆ ಅಷ್ಟೇ ಸಾಕು. ವೇದಾಂತ, ನೀನು ಜ್ವರ ಬಂದಿದ್ದು ನಿಜ. ನಿಮ್ಮ ಅಪ್ಪ ಅಮ್ಮ ದೇವರಿಗೆ ಹರಕೆ ಮಾಡ್ಕೊಂಡಿದ್ದು ನಿಜಪ್ಪ. ಆದರೆ ಈ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ಆಗ ನೀನು ಸಣ್ಣ ಮಗು ಅಲ್ವಾ? ಅಂದ್ರೆ ನಿನಗಾಗಿ ಇನ್ನೂ 2 ವರ್ಷ ಕಣಪ್ಪ. ಅಜ್ಜಿ, ಇವತ್ತು ನನಗೊಂದು ಲೆಟರ್ ಬರೆದು ಆಫೀಸಿಗೆ ಕಳಿಸಿದ್ರು. ಯಾರು ಏನು ಅಂತ ಗೊತ್ತಿಲ್ಲ. ಲೆಟರಲ್ಲಿ ಮನೆಗೆ ಬಂದಿರೋ ವೈದೇಹಿ ಅಮ್ಮ ನಮ್ಮ ಅದೆಲ್ಲ ಬಿಡಿ, ಅದು ಆಮೇಲೆ ಹೇಳ್ತೀರಿ. ಅಜ್ಜಿ, ಮುಖ್ಯವಾದ ವಿಚಾರ ಏನು ಅಂದ್ರೆ, ನಾನು ತುಂಬಾ ಚಿಕ್ಕವನಿದ್ದಾಗ ಜ್ವರ ಬಂದಿತ್ತಂತೆ. ಆಗ ಅಪ್ಪ ಅಮ್ಮ ಹರಕೆ ಹೊತ್ಕೊಂಡಿದ್ರು ಅನ್ನೋದನ್ನ ತುಂಬಾ ನೀಟಾಗಿ ಲೆಟರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು. ಇದು ನಿಜಾನಾ? ಹೂನಪ್ಪ, ನಿಮ್ಮ ಅಪ್ಪ ಅಮ್ಮ ಇಬ್ರು ನಿನ್ನ ಎತ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಇಷ್ಟ ಹಳೆ ವಿಷಯನ ಈಗ ಯಾರು ಲೆಟರ್ ಬರೀತಾರೆ? ಈ ಲೆಟರ್ಗೋಸ್ಕರ ವೇದಾಂತ್ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದಾನೆ? ಅಪ್ಪ ಅಮ್ಮನ ಪ್ರೀತಿ ಎಲ್ಲದಕ್ಕೂ ಮಿಗಿಲಾದದ್ದು ಅಂತ ಹಾಗಾಗಿ ಥರದ ಎಕ್ಸಾಂಪಲ್ಸ್ಗಳು ಸಿಗ್ತಾನೆ ಇರುತ್ತಲ್ವಾ ಅಜ್ಜಿ? ನಾನು ತುಂಬಾ ಲಕ್ಕಿ ಅಜ್ಜಿ. ಅಜ್ಜಿ, 1 ನಿಮಿಷ ಬಂದೇ ಇರಿ. ವೈದೇಹಿ, ಇನ್ಮೇಲೆ ನಿನಗೆ ಶುಕ್ರ ದಿವಸ ಶುರುವಾಯಿತು ಅನ್ಕೋ. ನಿನ್ನ ಮಗ ಆ ಹೆಂಗಸತ್ರ ಹೋಗ್ಬಿಟ್ಟು ಮಾತಾಡ್ತಾನೆ. ಅವಳು ಅವನ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗದೆ ಒದ್ದಾಡ್ಬಿಡ್ತಾಳೆ ನೋಡು. ಅಷ್ಟು ಸಾಕು, ವೇದಾಂತ್ಗೆ ವಿಷಯ ಏನು ಅಂತ ಅರ್ಥ ಆಗತ್ತೆ. ತಕ್ಷಣನೇ ಅವಳನ್ನ ಕುತ್ತಿಗೆ ಹಿಡಿದು ಮನೆಯಿಂದ ಆಚೆ ತಳ್ಳಿಬಿಡ್ತಾನೆ.
ಏನಾದರೂ ಆಗಲಿ ಅವಳು ಕುತ್ತಿಗೆ ಹಿಡಿದು ಆಚೆ ತಳ್ಳಬೇಕು, ಆಗಲೇ ನನಗೆ ಖುಷಿ. ಆಗಲಿ ಮಾಡ್ಬೇಕು ಅವಳಿಗೆ. ಹಬ್ಬ ಪಾಪ ಏನು ಮೆರಿತಾ ಇದ್ದಾಳೆ ಬಂದು. ಹೇಳಿದ ಮತ್ತೆ ಕೇಳಲ್ಲ, ಹೊರಟೆ ಹೋದ್ಲು. ನಾನೇನು ಮಾಡಲಿ? ತಳ್ಳ ಅವಳ ಬೇಗ ತಳ್ಳಬೇಕು ಮನೆಯಿಂದ. ಬಂದು ಮನೆ ಹಾಳು ಮಾಡೋದಕ್ಕೆ ಬಂದಿದ್ದಾರೆ ಎಲ್ಲರೂ. ಹಾಯ್ ಮಾ. ವೇದಾಂತ್, ಏನು ಪುಟ್ಟ ಇಷ್ಟು ಬೇಗ ಆಫೀಸಿಂದ ಬಂದುಬಿಟ್ಟಿದ್ಯಾ? ತುಂಬ ಕನ್ಫ್ಯೂಷನ್ಸ್ ಅಮ್ಮ. ನಿಮ್ಮ ಹತ್ರ ಮಾತಾಡಿದ್ರೆ ಬೆಟರ್ ಅನ್ನಿಸ್ತು, ಅದಕ್ಕೆ ಬಂದ್ಬಿಟ್ಟೆ. ಏನು ಪುಟ್ಟ ಹೀಗೆ ಕೇಳ್ತೀಯಾ? ನೀನು ಕೇಳಿದ್ರೆ ನಾನು ಹೇಳಲ್ಲ ಅಂತ ಹೇಳ್ತೀನಾ? ಹೇಳು, ಏನು ಕೇಳಬೇಕು? ಅಮ್ಮ, ನಾನು ತುಂಬ ಚಿಕ್ಕವನಾಗಿದ್ದಾಗ ನನಗೆ ಹುಷಾರು ತಪ್ಪಿತ್ತಂತೆ. ಯಾವ ಹಾಸ್ಪಿಟ್ಲಿಗೆ ತೋರಿಸಿದ್ರು ನಾನು ರಿಕವರ್ ಆಗಲಿಲ್ಲ. ಆಗ ನೀವು ಅಪ್ಪ ಹರಕೆ ಓದ್ಕೊಂಡ್ರಂತೆ. ಆ ಹರಕೆ ಏನು? ವೇದಾಂತ್, ಅದು ತುಂಬ ವರ್ಷ ಆಯ್ತಪ್ಪ. ಅದನ್ನು ನಿನಗೆ ಯಾರು ಹೇಳಿದ್ದು? ಅಮ್ಮ, ನನಗೆ ಈಗಷ್ಟೇ ಒಬ್ರು ಸಿಕ್ಕಿದ್ರು. ಅವರು ನಿಮಗೆ ತುಂಬ ಪರಿಚಯ ಇರೋರಂತೆ. ಅವ್ರು ಹೇಳಿದ್ರು. ಪರಿಚಯ ಇರೋರಾ? ಅವ್ರ ಹೆಸರು ಏನು ಅಂತ ನೀನು ಕೇಳಲಿಲ್ವಾ? ಕೇಳಿದೆ ಅಮ್ಮ. ಅವ್ರು ಅದಕ್ಕೆ ಈ ವಿಷಯನ ನಿಮ್ಮ ತಾಯಿ ಹತ್ರ ಕೇಳು, ಅವರೇ ಹೇಳ್ತಾರೆ ಅಂತ ಹೇಳಿದ್ರು. ಹೋಗ್ಲಿ, ಏನು ಹರಕೆ ಮಾಡ್ಕೊಂಡಿದ್ವಿ ಅಂತನಾದರೂ ಹೇಳಿದ್ರಾ? ಅದನ್ನು ನಿಮ್ಮ ಹತ್ರನೇ ಕೇಳಿ, ನಿಮ್ಮಮ್ಮ ಎಲ್ಲ ಹೇಳ್ತಾರೆ ಅಂತ ಹೇಳಿದ್ರು. ಅಮ್ಮ, ನೀವು ಅಪ್ಪ ಹರಕೆ ಹೊತ್ಕೊಳ್ಳೋದಕ್ಕೆ ನಾನು ಬದುಕದ್ನಂತೆ, ಇಲ್ಲ ಬದುಕೋ ತುಂಬ ಕಷ್ಟ ಆಗ್ತಿತ್ತು ಅಂತ ಹೇಳಿದ್ರು. ಅದೇನು ಹರಕೆ ಅಂತ ಹೇಳ್ತೀರಾ? ವೇದಾಂತ್, ಅದೇನಾಯ್ತು ಅಂದರೆ ಅಕ್ಕ ಮರ್ತ್ಬಿಟ್ಯಾ? ನೀನು ಬಾವ ಒಂದ್ಸಲ ಹೋಗ್ಬೇಕಾದ್ರೆ. ಅಮ್ಮ ಪ್ಲೀಸ್ ಅಮ್ಮ, ನೀವು ಸುಮ್ಮನೆ ಇರಿ. ನನಗೆ ಈ ವಿಷಯ ಅಮ್ಮನ ಬೈಲ್ ಕೇಳೋದಕ್ಕೆ ಆಸೆ. ಅಮ್ಮ, ನೀವು ಹೇಳಿ. ಪ್ಲೀಸ್ ಹೇಳಿ. ಓಹ್, ಅದಾ, ನನಗೆ ಮರ್ತೇ ಹೋಗಿತ್ತು. ವೇದಾಂತ್, ಅದೇನಾಯ್ತು ಅಂದರೆ ನಿನಗೆ ತುಂಬ ಹುಷಾರಿರಲಿಲ್ಲ. ನಮ್ಮನೆ ದೇವರು ಗಂಗಾಧರೇಶ್ವರ. ಆ ದೇವ್ರಿಗೆ ಹರಿಸ್ಕೊಂಡ್ರೆ ಎಲ್ಲ ಈಡೇರುತ್ತೆ ಅಂತ ನಮಗೆ ಗೊತ್ತಾಯಿತು. ನಾನು ನಿಮ್ಮಪ್ಪ ನಿನಗೆ ಹರಿಸ್ಕೊಂಡ್ವಿ. ನಿನಗೆ ಎಲ್ಲಿ ತೋರಿಸಿದ್ರೂ ಹುಷಾರೇ ಆಗ್ತಿರ್ಲಿಲ್ಲ. ದಿನ ದಿನ ನಿನಗೆ ಜ್ವರ ಜಾಸ್ತಿನೇ ಆಗ್ತಿತ್ತು. ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ವಿ, ಆಮೇಲೆ ದೇವ್ರಿಗೆ ಮರೆ ಹೋದ್ವಿ. ನಿನಗೆ ಸಿಕ್ಕಾಪಟ್ಟೆ ಜ್ವರ ಬಂದಿತ್ತು. ಯಾವ ಡಾಕ್ಟ್ರಿಗೆ ತೋರಿಸಿದ್ರು, ಏನು ಔಷಧಿ ಕೊಟ್ಟರು, ನಿನಗೆ ವಾಸಿನೇ ಆಗಲಿಲ್ಲ. ಕೊನೆಗೆ ನಿಮ್ಮಪ್ಪ ಅಮ್ಮ ಮನೆ ದೇವರಿಗೆ ಹರಕೆ ಹೊತ್ಕೊಂಡ್ರು. ಅಲ್ಲಿ ಭಕ್ತರು ಕೆಂಡಹಾಯ ಸಂಪ್ರದಾಯ ಇದೆ. ನಾನು ನಿಮ್ಮಪ್ಪ
ನಿನ್ನನ್ನು ಹೊತ್ಕೊಂಡು ನಿಂಗೆ ಜ್ವರ ಕಡಿಮೆ ಆದರೆ ಕೊಂಡ ಹಾಯ್ತೀವಿ ಅಂತ ಹರಕೆ ಹೊತ್ಕೊಂಡ್ವಿ. ನಿನಗೆ ಜ್ವರ ವಾಸಿ ಆದರೆ ನಿನ್ನ ಸನ್ನಿಧಿಗೆ ಬಂದು ಕೆಂಡ ಹಾಯ್ತೀವಿ ಅಂತ. ಹಾಗೆ ನಿಮ್ಮ ಅಪ್ಪ ಅಮ್ಮನೂ ನಿನ್ನನ್ನು ಎತ್ಕೊಂಡು ಕೆಂಡ ಹಾದ್ರು. ಆಗ ನಿನಗಿದ್ದಕ್ಕಿದ್ದಾಗೆ ಆರೋಗ್ಯ ಸರಿ ಹೋಗ್ಬಿಡ್ತು. ಕೇಳ್ಕೊಂಡು 1 ವಾರದೊಳಗಡೆನೆ ನಿನಗೆ ಜ್ವರ ಕಡಿಮೆ ಆಯಿತು. ಜ್ವರ ಕಡಿಮೆ ಆದಮೇಲೆ ನಿನ್ನನ್ನು ಎತ್ಕೊಂಡು ಹರಕೆ ತೀರಿಸಿದ್ವಿ. ಇದು ಲೋಕಲ್ ಪೇಪರಲ್ಲಿ ಸುದ್ದಿನೂ ಆಯಿತು. ಈ ಸುದ್ದಿ ಊರೆಲ್ಲ ಗೊತ್ತಾಯಿತು ಕಣೋ. ಆಮೇಲೆ ಪೇಪರ್ನಲ್ಲೆಲ್ಲ ಬಂತು ಗೊತ್ತಾ. ಈ ವಿಷಯ ಇವಳಿಗೆ ಹೇಗೆ ಗೊತ್ತಾಯ್ತು?